ಶ್ರೀರಾಮ ಅವತಾರದ 2ನೆಯ ಭಾಗ. ವಿಶ್ವಾಮಿತ್ರನ ಯಾಗ ಮುಗಿಯಿತು. ವಿಶ್ವಾಮಿತ್ರ ತಾನು ಯಾಗ ಮಾಡಬೇಕೆಂದು ನಿರ್ಧರಿಸಿದ್ದ. ತನ್ನ ಆಶ್ರಮಕ್ಕೆ ಶ್ರೀರಾಮ ಲಕ್ಷ್ಮಣರನ್ನು ಕರೆದೊಯ್ದು ಯಜ್ಞ ಸುರಕ್ಷಿತವಾಗಿಯೇ ನಡೆಯಿತು. ಆದರೆ ಕೊನೆಯ ದಿನ ಅಸುರರಾದ ಮಾರೀಚ ಹಾಗೂ ಸುಬಾಹುವಿನ ನೇತೃತ್ವದಲ್ಲಿ ಇನ್ನುಳಿದ ಅಸುರರು ಯಜ್ಞಕುಂಡದಲ್ಲಿ ಮಾಂಸ, ಮೂಳೆ, ಕಸ ಮುಂತಾದ ಅಪವಿತ್ರ ವಸ್ತುಗಳನ್ನು ಚೆಲ್ಲುತ್ತಾ ತೊಂದರೆ ಕೊಡಲು ಪ್ರಾರಂಭಿಸಿದ್ದರು. ಮಾರೀಚ ರಾಮನನ್ನು ಕೊಲ್ಲಲು ಬಂದ. ಆದರೆ ರಾಮನ ಶೌರ್ಯದಿಂದ ತತ್ತರಿಸಿ ಓಡಿ ಹೋಗಿ ಅಜ್ಞಾತ ಸ್ಥಳವೊಂದರಲ್ಲಿ ಅಡಗಿ ಶಾಂತ ಜೀವನ ನಡೆಸಲು ಪ್ರಾರಂಭಿಸಿದ್ದ. ಆದರೆ ಸುಬಾಹು ವಾದಿಸಲ್ಪಟ್ಟ ನಾಯಕರಿಲ್ಲದಂತಾದ ರಾಕ್ಷಸರಲ್ಲಿ ಕೆಲವರು ಓಡಿ ಹೋದರು, ಇನ್ನು ಕೆಲವರು ಹತರಾದರು. ಹೀಗೆ ಯಜ್ಞ ಕಾರ್ಯಕ್ಕೆ ರಾಕ್ಷಸರ ಹಾವಳಿ ತಪ್ಪಿತು. ಋಷಿಗಳು ತಮ್ಮ ಯಜ್ಞ ಕಾರ್ಯವನ್ನು ಶಾಂತವಾಗಿ ನೆರವೇರಿಸಿ ರಾಮ ಲಕ್ಷ್ಮಣರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದರು. ಶ್ರೀರಾಮ ಸೀತೆಯನ್ನು ಮದುವೆಯಾದ. ಯಜ್ಞ ಯಾಗಗಳು ಸುರಕ್ಷಿತವಾಗಿ ಮುಗಿಯುತ್ತಿದ್ದಂತೆ ಮಿಥಿಲೆಯ ರಾಜ ಜನಕನಿಂದ ತನ್ನ ಮಗಳು ಸೀತೆಯ ಸ್ವಯಂವರಕ್ಕಾಗಿ ಬರಬೇಕೆಂದು ವಿಶ್ವಾಮಿತ್ರನಿಗೆ ಆಹ್ವಾನ ಬಂತು. ರಾಜ ಜನಕ ಸನರ್ತನವಾಗಿ ಯಜ್ಞ ಮಾಡಲು ಭೂಮಿಯನ್ನು ನೇಗಿಲಿನಿಂದ ಉಳುತ್ತಿದ್ದಾಗ ನೇಗಿಲಿನ ಗೆರೆಯಿಂದ ಸೀತೆ ಹುಟ್ಟಿದಳು. ಸೀತೆ ಸ್ವತಃ ಶ್ರೀ ಲಕ್ಷ್ಮಿಯ ಅವತಾರ. ದುಷ್ಟ ಅಸುರರ ಸಂಹಾರ ಉದ್ದೇಶದಿಂದ ಈಕೆ ಮನುಷ್ಯಳಾಗಿ ಜನ್ಮ ತಳೆದಳು. ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಬ್ಬರೂ ಕರೆದುಕೊಂಡು ಮಿಥಿಲೆಗೆ ಬಂದ. ರಾಜರು ತಮ್ಮ ಹೆಣ್ಣು ಮಕ್ಕಳಿಗೆ ವರನನ್ನು ಹುಡುಕಿ ಮದುವೆ ಮಾಡಲು ಸ್ವಯಂವರನನ್ನು ಏರ್ಪಡಿಸುವುದು ಸಾಮಾನ್ಯವಾಗಿತ್ತು. ಮದುವೆಯಾಗುವ ಹೆಣ್ಣು ತನ್ನ ಗಂಡನನ್ನು ತಾನೇ ಆರಿಸಿಕೊಳ್ಳಲು ಸ್ವತಂತ್ರಳಾಗಿರುತ್ತಿದ್ದಳು. ವೀರ ಶೂರ ರಾಜಕುವರರೆಲ್ಲ ಸ್ವಯಂವರಕ್ಕೆ ಬಂದು ಪೈಪೋಟಿ ನಡೆಸುತ್ತಿದ್ದರು. ಆ ಸ್ಥಾನದಲ್ಲಿ ಕುಳಿತಿರುತ್ತಿದ್ದರು. ರಾಜಕುವರರ ವಿವರಗಳನ್ನು ರಾಜಕುಮಾರಿಯರಿಗೆ ತಿಳಿಸಲಾಗುತ್ತಿತ್ತು. ರಾಜಕುಮಾರಿಯರು ತಮಗೆ ಇಷ್ಟವಾದವರನ್ನು ಆರಿಸಿಕೊಳ್ಳಬಹುದಾಗಿತ್ತು ಅಥವಾ ಎಲ್ಲರನ್ನೂ ತಿರಸ್ಕರಿಸಬಹುದಿತ್ತು. ಕೆಲವರು ಸಂದರ್ಭಗಳಲ್ಲಿ ರಾಜಕುಮಾರರ ಶೌರ್ಯ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತಿತ್ತು. ಪ್ರದರ್ಶನದ ಪೈಪೋಟಿಯಲ್ಲಿ ವಿಜಯಿಯಾದವರನ್ನೇ ರಾಜಕುಮಾರಿಯರು ವರಿಸುತ್ತಿದ್ದರು. ಜನಕರಾಜನ ಹತ್ತಿರ ವಂಶಪಾರಂಪರ್ಯವಾಗಿ ಬಂದ ಒಂದು ಅದ್ಭುತ ಧನಸ್ಸಿತ್ತು. ಅದರ ಹೆಸರು ಶಿವಧನಸ್ಸು. ಇದಕ್ಕೆ ಸಮನ ಬಲಶಾಲಿಯಾದ ಇನ್ನೊಂದು ಧನಸ್ಸು ಇತ್ತು. ಅದರ ಹೆಸರು ವಿಷ್ಣು ಧನಸ್ಸು. ಇದು ಪರಶುರಾಮನ ಬಳಿ ಇತ್ತು. ಇವೆರಡಕ್ಕೂ ಎದೆ ಏರಿಸುವುದು ಸಾಮಾನ್ಯರಿಂದಾಗುವ ಕೆಲಸವಾಗಿರಲಿಲ್ಲ. ಶಿವಧನುಸ್ಸಿಗೆ ಯಾರು ಎದೆ ಏರಿಸುವರೋ ಸೀತೆ ಅವರನ್ನು ವರಿಸುತ್ತಾಳೆ ಎಂದು ಜನಕರಾಜ ಘೋಷಿಸಿದ್ದ. ಅಲ್ಲಿ ವಿಶ್ವಾಮಿತ್ರ, ಶ್ರೀರಾಮ, ಲಕ್ಷ್ಮಣರ ಉಪಸ್ಥಿತರಿದ್ದರು. ಜಗತ್ತಿನ ವಿವಿಧ ರಾಜ್ಯಗಳಿಂದ ವೀರ ಶೂರ ರಾಜಕುವರರು ಅಲ್ಲಿಗೆ ಬಂದಿದ್ದರು. ಎಲ್ಲರೂ ಶಿವ ಧನುಸ್ಸಿಗೆ ಎದೆ ಏರಿಸಲು ಶಕ್ತಿ ಮೀರಿ ಪ್ರಯತ್ನಿಸಿ ಸೋತರು. ಯಾರಿಂದಲೂ ಶಿವಧನಸ್ಸನ್ನು ಎತ್ತಲೇನೂ ತುಸು ಅಲುಗಾಡಿಸಲೂ ಆಗಲಿಲ್ಲ. ರಾವಣನು ಕೂಡ ಸೀತಾ ಸ್ವಯಂವರಕ್ಕೆ ಬಂದಿದ್ದ. ಬಲು ಅಹಂಕಾರದಿಂದ ಶಿವಧನಸ್ಸನ್ನು ಎತ್ತಿ ಎದೆ ಏರಿಸುವುದು ಮಕ್ಕಳಾಟದಂತೆ ಎಂದು ತಿಳಿದುಕೊಂಡು ಬೀಗುತ್ತಿದ್ದ. ಮೊದಲು ಒಂದೇ ಕೈಯಿನಿಂದ ಪ್ರಯತ್ನಿಸಿದ್ದ. ನಂತರ 2 ಕೈಗಳಿಂದ ಎತ್ತಲು ಪ್ರಯತ್ನಿಸಿದ್ದ. ಎಷ್ಟು ತಿಣುಕಾಡಿದ್ದ. ಕೊನೆಗೂ ಸೋತು ನಾಚಿಕೆಯಿಂದ ಹಿಂತಿರುಗಿದ್ದ. ಆದರೆ ಅವನ ದುಷ್ಟದೃಷ್ಟಿ ಸೀತೆಯ ಮೇಲೆ ಬೀಳುತ್ತಿದ್ದಂತೆ ಹೇಗಾದರೂ ಮಾಡಿ ಅವಳನ್ನು ಪಡೆಯಬೇಕೆಂದು ನಿರ್ಧರಿಸಿದ್ದ. ಧನುಸ್ಸನ್ನು ಎತ್ತುವವರು ಯಾರೂ ಅಲ್ಲುಳಿದಿರಲಿಲ್ಲ. ಎಲ್ಲರೂ ಸೋತು ಬೆವರು ಒರೆಸಿಕೊಳ್ಳುತ್ತಾ ತಮ್ಮ ತಮ್ಮ ಆಸನಗಳಲ್ಲಿ ಅವಮಾನಿತರಾಗಿ ಕುಳಿತಿದ್ದರು. ವಿಶ್ವಾಮಿತ್ರ ಶ್ರೀರಾಮನಿಗೆ ಬಿಲ್ಲಿಗೆ ಎದೆ ಏರಿಸಲು ಹೇಳಿದ್ದ. ಅದಕ್ಕೆ ಜನಕರಾಜನು ತನ್ನ ಒಪ್ಪಿಗೆ ಸೂಚಿಸಿದ್ದ. ಶ್ರೀರಾಮನಿಗಂತೂ ಅದು ಮಕ್ಕಳಾಟದಂತಿತ್ತು. ತುಂಬ ಅನುಭವಿಯಾದ ಬಿಲ್ಲುಗಾರನಂತೆ ಶ್ರೀರಾಮ ಧನುಸ್ಸನ್ನು ಎತ್ತಿ ಬಾಗಿಸಿ ಎದೆಯನ್ನೇರಿಸಿದ್ದ. ಎಲ್ಲರೂ ಮೂಕ ವಿಸ್ಮಿತರಾಗಿ ನೋಡುತ್ತಿದ್ದು ಬಿಟ್ಟರು. ಸೀತೆ ರಾಮನಲ್ಲಿ ವಿಷ್ಣುವನ್ನು ಗುರುತಿಸಿದ್ದಳು. ರಾಮ ಸೀತೆಯ ಪಾಲಕರಿಗೆಲ್ಲರಿಗೂ ಸಂತೋಷವಾಯಿತು. ದಶರಥ ತನ್ನ ಪರಿವಾರದೊಂದಿಗೆ ಮಿಥಿಲೆಗೆ ಬಂದ. ಜನಕ ಮಹಾರಾಜ ರಾಮ ಸೀತೆಯ ಮದುವೆಯೊಂದಿಗೆ ಇನ್ನುಳಿದ ರಾಮ ಸಹೋದರರಿಗೂ ಯೋಗ್ಯ ಕನ್ಯೆಯರೊಂದಿಗೆ ವಿಜೃಂಭಣೆಯಿಂದ ಮದುವೆ ಮಾಡಿದ. ಮದುವೆಯ ಕಾರ್ಯವನ್ನು ಕೆಲವು ದಿನಗಳವರೆಗೆ ಜರುಗಿತು. ಎಲ್ಲರಿಗೂ ಸಂತೋಷವಾಗಿತ್ತು. ಕೋದಂಡರಾಮ ಹಾಗೂ ಪರಶುರಾಮ ಭೇಟಿ. ಎಲ್ಲರೂ ಹಿಂತಿರುಗಿ ಹೋಗುವಾಗ ಕೋದಂಡರಾಮನಿಗೆ ಪರಶುರಾಮನ ಬೇಟೆಯಾಯಿತು. ವಿಷ್ಣುವನ್ನೇ ವಿಷ್ಣು ಬೇಟೆಯಾದ ಪವಿತ್ರ ಆಕಸ್ಮಿಕ ಇದಾಗಿತ್ತು.
ಇವರಿಬ್ಬರಲ್ಲಿ ಪರಶುರಾಮ ಹಿರಿಯವನಾಗಿದ್ದು ಶ್ರೀರಾಮನ್ ವಿಷ್ಣುವಿನ ಅವತಾರವೆಂದು ಜನರು ಹೇಳುವುದನ್ನು ಪರಶುರಾಮ ಕೇಳಿದ್ದ. ಈಗ ರಾಮನನ್ನು ಪರೀಕ್ಷಿಸಲು ನಿರ್ಧರಿಸಿದ್ದ. ಏಕೆಂದರೆ ಈ ಹಿಂದೆ ಜನರು ದುಷ್ಟ ಕ್ಷತ್ರಿಯರಿಗೆ ಹೆದರಿ ಅವರನ್ನೇ ಪ್ರತ್ಯಕ್ಷ ದೇವರೆಂದು ಭಯದಿಂದ ಹೇಳುವುದು ಪರಶುರಾಮನಿಗೆ ಗೊತ್ತಿತ್ತು. ಆದ್ದರಿಂದ ಶ್ರೀರಾಮನನ್ನು ಪರೀಕ್ಷಿಸಲು ಪರಶುರಾಮ ಆತನಿಗೆ ವಿಷ್ಣು ಧನುಸ್ಸನ್ನು ಕೊಟ್ಟು ಎದೆ ಏರಿಸುವಂತೆ ಹೇಳಿದ. ಶಿವಧನುಸ್ಸಿಗೆ ಎದೆ ಏರಿಸಿದಷ್ಟೇ ಸುಲಭವಾಗಿ ಶ್ರೀರಾಮ ವಿಷ್ಣು ಧನುಸ್ಸನ್ನು ಮಣಿಸಿ ಎದೆ ಏರಿಸಿದ. ಪರಶುರಾಮನಿಗೆ ಸಮಾಧಾನವಾಯಿತು. ಶ್ರೀರಾಮ ತನ್ನಂತೆಯೇ ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ಬಹಿರಂಗವಾಗಿ ಘೋಷಣೆ ಮಾಡಿದ. ಕರ್ತವೀರಾರ್ಜುನನ ಮರಿಮೊಮ್ಮಕ್ಕಳಲ್ಲಿ ಭಾಗೀರಥನು ಒಬ್ಬ. ಶ್ರೀರಾಮ ಭಾಗೀರಥನ ವಂಶದವನಿಗೆ ಸೇರಿದ್ದವನೆಂದು ಪರಶುರಾಮ ಶ್ರೀರಾಮನಿಗೆ ನೆನಪು ಮಾಡಿಕೊಟ್ಟ. ಕರ್ತವೀರಾರ್ಜುನನನ್ನು 10,000 ಮಕ್ಕಳಲ್ಲಿ ಪರಶುರಾಮನ ಕೊಡಲಿಯಿಂದ 5 ಜನ ಮಾತ್ರ ತಪ್ಪಿಸಿಕೊಂಡಾಡಿ ಜೀವ ಉಳಿಸಿಕೊಂಡು ಅಲ್ಲಲ್ಲಿ ಜೀವಿಸಿಕೊಂಡಿದ್ದರು. ಅವರಲ್ಲಿ ಭಾಗೀರಥನ ವಂಶದ ಅಸ್ಮಕನ ಮಗ ಮುಲಕನನ್ನು ಪರಶುರಾಮನ ಕೊಡಲಿ ಏಟಿನಿಂದ ತಪ್ಪಿಸಲು ಕೆಲವು ಸ್ತ್ರೀಯರು ತಮ್ಮ ಸೆರಗಿನಲ್ಲಿ ಅಡಗಿಸಿಟ್ಟು ಕೊಂಡಿದ್ದರು. ಆಗಿನಿಂದ ಮುಲಕನಿಗೆ ನಾರಿಕವಚ ಎಂಬ ಹೆಸರು ಬಂತು. ಅವನೇ ಭಾಗೀರಥನ ವಂಶ ಮುಂದುವರಿಸಿದ್ದ. ದಶರಥ ಹಾಗೂ ಶ್ರೀರಾಮ ಅದೇ ರಘು ಅಥವಾ ಇಕ್ಷ್ವಾಕು ವಂಶದವರೇ. ಈಗ ಕೋದಂಡರಾಮ ಕ್ಷತ್ರಿಯ ರಾಜನಾಗಿ ಎಲ್ಲ ವರ್ಗದ ಜನರಿಗೆ ಪ್ರೀತಿ ಪ್ರೇಮದಿಂದ ಕಲ್ಯಾಣ ಮಾಡಲು ಬಂದಿದ್ದ. ಸಮಾಜದಲ್ಲಿ ಚತುರ್ವರ್ಣ ಪದ್ಧತಿಯನ್ನು ಶ್ರೀರಾಮ ಜಾರಿಗೆ ತರುವಂತೆ ಭರವಸೆ ಪರಶುರಾಮನಿಗುಂಟಾಯಿತು. ನಂತರ ಪರಶುರಾಮ ಶಾಂತವಾಗಿ ವೇದಗಳನ್ನು ಅಭಿವೃದ್ಧಿಪಡಿಸಲು ತನ್ನ ನಿವಾಸಕ್ಕೆ ತೆರಳಲು ನಿರ್ಧರಿಸಿದ್ದ. ಕೋದಂಡರಾಮನಿಗೆ ಕ್ಷತ್ರಿಯರ ಅದರಲ್ಲೂ ವಿಶೇಷವಾಗಿ ರಾಜನ ಕರ್ತವ್ಯಗಳ ಕುರಿತು ತಿಳಿಸಿ ಹೇಳಿದ. ಕೋದಂಡರಾಮನ ಪೂರ್ವಜ ಕರ್ತವ್ಯ ವೀರಾರ್ಜುನ ಮಾಡಿದ್ದ ತಪ್ಪೆಲ್ಲವನ್ನು ವಿವರಿಸಿ ಹೇಳಿದ. ಕೊನೆಗೆ ಪರಶುರಾಮ ಕೋದಂಡರಾಮನಿಗೆ ವಿದಾಯ ಹೇಳಿ ತಾನು ಅಲ್ಲಿಂದ ಹೊರಟು ಹೋದ. ತಂದೆ ಮಕ್ಕಳ ನಡುವಿನ ಶಿಸ್ತನ್ನು ಎತ್ತಿ ಹಿಡಿದ ಶ್ರೀರಾಮ. ಶ್ರೀರಾಮನ ಮಾತಾಪಿತೃ ಭಕ್ತಿ ಹಾಗೂ ವಚನ ಪಾಲನೆಯ ಆದರ್ಶಗಳು ಇಂದಿಗೂ ನೆನಪಿನಲ್ಲಿಟ್ಟುವಂಥವು ಹಾಗೂ ಆಚರಣೆಯಲ್ಲಿ ತರುವಂಥವು. ಶ್ರೀರಾಮನಿಗೆ ಪಟ್ಟುಗಟ್ಟಲು ದಶರಥ ನಿರ್ಧರಿಸಿದ್ದ. ನಾಳೆಯೇ ಪಟ್ಟುಗಟ್ಟುವ ಕಾರ್ಯಕ್ರಮವಿದೆಯಂತಾಗ ಮನಸ್ಸು ಬದಲಾಯಿಸಿದ ಶ್ರೀರಾಮನ ಮಲತಾಯಿ ಕೈಕೇಯಿ ಶ್ರೀರಾಮನಿಗೆ ಪಟ್ಟುಗಟ್ಟುವುದನ್ನು ವಿರೋಧಿಸಿದ್ದಳು. ಕೈಕೇಯಿ ತನ್ನ ಗಂಡನಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ಆತನಿಂದ 2 ವರ ಪಡೆದಿದ್ದಳು. ತನ್ನ ಅಂತರಂಗದ ದಾಸಿ ಹಾಗೂ ಸಲಹೆಗಾರ್ತಿ ಮಂತಾರೆ ಈಕೆಯ ತಲೆ ಕೆಡಿಸಿದ್ದಳು. ಶ್ರೀರಾಮನಿಗೆ ಪಟ್ಟ ಕಟ್ಟಿದ್ದರೆ ನೀನು ಕೌಶಲ್ಯೆ ಹಾಗೂ ಸುಮಿತ್ರೆಯರ ಮುಂದೆ ಯಾವ ಬೆಲೆ ಇಲ್ಲದವಳಾಗುತ್ತಿದ್ದೆ ಎಂದು ಕೈಕೇಯಿಗೆ ಹೇಳಿದ್ದಳು. ಮಂಥರೆ ತನ್ನ ತರ್ಕ ಬುದ್ಧಿಯನ್ನು ಉಪಯೋಗಿಸಿ ಕೈಕೇಯಿಯ ಮನಸ್ಸನ್ನು ಬದಲಾಯಿಸಿದ್ದಳು. ಅಲ್ಲದೆ ಕೈಕೇಯಿಗೆ ದಶರಥ ಕೊಟ್ಟಿದ್ದ 2 ವರಗಳ ಕುರಿತು ನೆನಪಿಸಿದ್ದಳು. ದಶರಥ ಕೈಕೇಯಿಯ ಅಂತಃಪುರಕ್ಕೆ ಬಂದಾಗ ಹಠ ಮಾಡಿ ತನ್ನ ಮಗ ಭರತನಿಗೆ ಪಟ್ಟಗಟ್ಟಲೇಬೇಕು ಹಾಗೂ ಇಂದಿನಿಂದ ಶ್ರೀರಾಮ 14 ವರ್ಷ ವನವಾಸಕ್ಕೆ ಹೋಗಲೇಬೇಕು ಎಂದಳು. ಕೈಕೇಯಿಯ ಮಾತನ್ನು ಕೇಳುತ್ತಿದ್ದಂತೆ ದಶರಥ ಆಘಾತಗೊಂಡು ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿದ್ದ. ಶ್ರೀರಾಮ ತನ್ನ ಚಿಕ್ಕಮ್ಮನಿಗೆ ತನ್ನ ತಂದೆಯ ಪರವಾಗಿ ಸಮಾಧಾನ ನೀಡಿದ. ತಾನು ರಾಜನಾದರೂ ಸರಿ, ತಮ್ಮ ಭರತ ರಾಜನಾದರೂ ಸರಿ, ತನಗೆ ಯಾವ ವ್ಯತ್ಯಾಸವಾಗುವುದು ಎಂದು ಹೇಳಿ ತಾನು 14 ವರ್ಷ ವನವಾಸಕ್ಕೆ ತೆರಳಲು ಸಿದ್ಧನಾದ. ಹೀಗೆ ರಾಜನಾಗುವ ಸಂದರ್ಭ ಬಂದಾಗ ಶ್ರೀರಾಮ ವನವಾಸಕ್ಕೆ ಹೋಗಬೇಕಾಗಿ ಬಂತು. ಹೀಗೆ ಮಾಡಿ ಶ್ರೀರಾಮ ರಾಜ ಪದವಿ ಹಾಗೂ ತನ್ನ ಸಂತೋಷವನ್ನು ತ್ಯಜಿಸಿ ತಂದೆ ತಾಯಿಯ ಮಾತನ್ನು ಪಾಲಿಸಿದ. ತ್ಯಾಗಮಯಿ ಎನ್ನಿಸಿಕೊಂಡು ತನ್ನ ತಂದೆ ರಾಜನಾಗಿ ತನ್ನ ವಚನ ಮುರಿಯುವುದು ಶ್ರೀರಾಮನಿಗೆ ಇಷ್ಟವಿರಲಿಲ್ಲ. ಕೈಕೇಯಿ ಸಕಲ ಜನರ ಸಂತೋಷವನ್ನು ದುಃಖದಲ್ಲಿ ಮಾರ್ಪಾಟು ಮಾಡಿದ್ದ. ಸಮಯ ಭರತ ಅಲ್ಲಿರಲಿಲ್ಲ. ಕೈಕೇಯಿಯ ಕ್ಷುಲ್ಲಕತನದಿಂದ ಕೌಶಲ್ಯೆ ಮತ್ತು ಸುಮಿತ್ರೆಯರಿಗೆ ಆಶ್ಚರ್ಯವಾಗಿದ್ದರೂ ಕೂಡ ಅವರು ಕೈಕೇಯಿಯ ಮನಸ್ಸು ಪರಿವರ್ತಿಸಲು ಪ್ರಯತ್ನಿಸಲಿಲ್ಲ. ದಶರಥ ತನ್ನ ಶಾಪ ಅನುಭವಿಸಿದ್ದ. ದಶರಥ ವಿಷ್ಣುವಿನ ಅವತಾರವಾದ ಶ್ರೀರಾಮ ತಂದೆಯಾಗಿದ್ದರೂ ರಾಮನ ವೈಭವವನ್ನು ನೋಡಲು ಬದುಕಿರಲಿಲ್ಲ. ಅದಕ್ಕೆ ಕಾರಣ ಆತನಿಗಿದ್ದ ಶಾಪ. ಅದಕ್ಕೆ ಹೇಳುವುದು ಶಾಪ ಎಂಥವರನ್ನೂ ಬಿಡದು ಎಂದು.
ಒಂದು ದಿನ ದಶರಥ ಬೇಟೆಯಾಡಲು ಕಾಡಿಗೆ ಹೋಗಿದ್ದ. ರಾತ್ರಿಯಾಗಿತ್ತು. ದಶರಥನಿಗೆ ಶಬ್ದವೇದಿಯ ತಂತ್ರಜ್ಞಾನ ಗೊತ್ತಿತ್ತು. ಶಬ್ದ ಬಂದ ಕಡೆ ಬಾಣ ಬಿಟ್ಟರೆ ಅದು ಶಬ್ದ ಮಾಡಿದ ಪ್ರಾಣಿಯನ್ನು ಕೊಲ್ಲುತ್ತಿತ್ತು. ಕತ್ತಲಲ್ಲಿ ಶಬ್ದ ಮಾಡಿಕೊಂಡು ಓಡಾಡುವ ಕ್ರೂರ ಮೃಗಗಳನ್ನು ದಶರಥ ಇದೇ ಪದ್ಧತಿಯನ್ನು ಬೇಟೆಯಾಡುತ್ತಿದ್ದ. ಆ ದುರ್ದೈವದ ರಾತ್ರಿಯಂದು ಸರೋವರವೊಂದರಿಂದ ಶಬ್ದ ಕೇಳಿಸಿತು. ಬಹುಶಃ ಕ್ರೂರ ಪ್ರಾಣಿಗಳು ನೀರು ಕುಡಿಯುವ ಶಬ್ದ ಅದಾಗಿರಬೇಕೆಂದು ಊಹಿಸಿದ್ದ. ದಶರಥ ಶಬ್ದ ಬಂದ ಕಡೆ ಬಾಣ ಬಿಟ್ಟ. ಆದರೆ ಸಾಯುವ ಮನುಷ್ಯನ ಕೂಗು ಕೇಳಿಬಂದಾಗ ಈತ ಬೆಚ್ಚಿಬಿದ್ದ ಸರೋವರದತ್ತ ಓಡಿ ಬಂದ. ಅಲ್ಲೊಬ್ಬ ಹುಡುಗ ಎದೆಗೆ ಬಾಣ ಬಡಿದು ಸಾಯುವ ಸ್ಥಿತಿಯಲ್ಲಿದ್ದ. ಆ ಹುಡುಗ ತನ್ನ ವೃದ್ಧ ಹಾಗೂ ಅಸಹಾಯಕ ತಂದೆ ತಾಯಿಯನ್ನು ಅರಣ್ಯದ ದಾರಿಯಲ್ಲಿ ಮೂಲಕ ಹೊತ್ತೊಯ್ಯುತ್ತಿದ್ದ. ಅವರಿಗೆ ನೀರಾಡಿಕೆಯಾದಾಗ ದಾರಿಯ ಪಕ್ಕದಲ್ಲಿ ಅವರನ್ನು ಕೂಡಿರಿಸಿ ನೀರೊಯ್ಯಲು ಸರೋವರಕ್ಕೆ ಬಂದಿದ್ದ. ಪಾತ್ರೆಯಲ್ಲಿ ನೀರು ತುಂಬಿಕೊಳ್ಳುವ ಸಪ್ಪಳ ಕೇಳಿಸಿ ದಶರಥ ಅದೊಂದು ಪ್ರಾಣಿ ಎಂದು ತಿಳಿದುಕೊಂಡಿದ್ದ. ಆ ಹುಡುಗ ಕತ್ತಲೆಯಲ್ಲಿ ಕಾಣಿಸಿರಲಿಲ್ಲ. ಅಲ್ಲದೆ ಅಂಥ ಘೋರ ಅರಣ್ಯದಲ್ಲಿ ರಕ್ಷಕ ಭಟ್ಟರಿಲ್ಲದೆ ಮನುಷ್ಯರು ಬರುವುದಾದರೂ ಹೇಗೆ ಸಾಧ್ಯ ಎಂಬ ತರ್ಕವಾಗಿತ್ತು. ದಶರಥನಾದ ಮರಣದ ಮಡಿಲಿನಲ್ಲಿದ್ದ ಆ ಹುಡುಗ ತನ್ನ ಕಥೆಯನ್ನೆಲ್ಲ ಹೇಳಿ ತನ್ನ ವೃದ್ಧ ತಂದೆ ತಾಯಿಯ ಯೋಗಕ್ಷೇಮ ನೋಡಿಕೊಳ್ಳುವಂತೆ ದಶರಥನಿಗೆ ವಿನಂತಿಸಿದ್ದ. ಆದರೆ ದುರ್ದೈವವಶಾತ್ ಆ ವೃದ್ಧ ತಂದೆ ತಾಯಿ ತಮ್ಮ ವೃದ್ಧಾಪ್ಯದಲ್ಲಿ ಪುತ್ರ ಶೋಕವನ್ನು ಸಹಿಸದೆ ಹೃದಯ ಒಡೆದು ಸತ್ತು ಹೋದರು. ದಶರಥ ಅವರು ಸಾಯುವಾಗ ಸಮಾಧಾನಿಸಿದ್ದ. ಅವರು ಜವಾಬ್ದಾರಿಯನ್ನು ತಾನೇ ಹೊರುವೆನೆಂದು ಭರವಸೆ ನೀಡಿದ್ದ. ತನ್ನಿಂದ ತಪ್ಪಾಯಿತೆಂದು ಕ್ಷಮೆ ಬೇಡಿದ್ದ. ಆದರೆ ಪುತ್ರ ಶೋಕದಿಂದ ಆಘಾತಗೊಂಡಿದ್ದ ಆ ವೃದ್ಧರು ತಮಗೆ ಬಂದ ಪರಿಸ್ಥಿತಿ ನಿನಗೂ ಬರಲಿ ಎಂದು ಹೇಳಿ ಪ್ರಾಣ ಬಿಟ್ಟರು. ಶಾಪದಂತೆಯೇ ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ತೆರಳುತ್ತಿದ್ದಂತೆ ದಶರಥ ಹಾಸಿಗೆ ಹಿಡಿದ. ರಾಮ ಮತ್ತಿತರನ್ನು ಅಗಿಲರಾರದೆ ಚೇತರಿಸಿಕೊಳ್ಳದೆ ಮರಣವನ್ನೆಪ್ಪಿಸಿದ್ದ. ರಾವಣ ಮತ್ತು ಅವನ ಸಹೋದರರು ವರಗಳನ್ನು ಪಡೆದದ್ದು. ನಿಜ ಹೇಳಬೇಕೆಂದರೆ ಇದೆಲ್ಲ ನಡೆದದ್ದು ಭಗವಂತನ ಲೀಲೆ. ಮುಂದುವರಿಯಲು ಇಲ್ಲಿ ಕೈಕೈ ಕೇವಲ ಸಾಧನ ಮಾತ್ರ. ಜಯ ವಿಜಯರ ತಮ್ಮ ಎರಡನೆಯ ಜನ್ಮ ತಳೆದು ಲಂಕೆಯಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಹುಟ್ಟಿದ್ದರು. ಇವರಿಬ್ಬರು ಬ್ರಾಹ್ಮಣರು. ಪುಲತ್ಸ್ಯ ಬ್ರಹ್ಮನ ವಂಶದವರು. ವಿಶ್ವಾವಸು ಹಾಗೂ ಕೈಕಸಿಯ ಮಕ್ಕಳು. ಇವರಿಬ್ಬರು ತಮ್ಮ ವರ್ತನೆಯಿಂದ ಅಸುರರೆನಿಸಿಕೊಂಡಿದ್ದರು. ಇವರು ಇನ್ನೊಬ್ಬ ಸಹೋದರರ ವಿಭೀಷಣ ಸೌಮ್ಯ ಸ್ವಭಾವದ ಬ್ರಾಹ್ಮಣನಾಗಿಯೇ ಉಳಿದು ಇವರಂತೆಯೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಬ್ರಾಹ್ಮಣ ದಂಪತಿ ಕಶ್ಯಪ ಮುನಿ ಹಾಗೂ ದಿತಿಯ ಮಕ್ಕಳಾಗಿ ಹುಟ್ಟಿ ಬ್ರಾಹ್ಮಣರಾಗಿದ್ದರು. ವರ್ತನೆಯಿಂದ ಅಸುರರೆನಿಸಿಕೊಂಡಿದ್ದು ನಿಮಗಿಲ್ಲಿ ನೆನಪಿಗೆ ಬರಬಹುದು. ತಪಸ್ಸು, ಯಜ್ಞ, ಯಾಗಾದಿಗಳನ್ನು ಮಾಡುವ ಋಷಿ ಮುನಿಗಳನ್ನು ರಾವಣನ ಹಿಂಬಾಲಕರಾದ ಅಸುರರು ಹಿಂಸಿಸಿಕೊಂಡಿರುತ್ತಿದ್ದರು, ಹತ್ಯೆಗೈಯುತ್ತಿದ್ದರು. ರಾವಣನಿಗೆ ಇಂತಹ ಸಣ್ಣ ಪುಟ್ಟ ಹಿಂಸೆಗಳನ್ನು ನೀಡುವುದರಿಂದ ತೃಪ್ತಿಯಾಗುತ್ತಿರಲಿಲ್ಲ. ಹಿಂದೆ ರಾವಣನನ್ನು ವನರಾಜ ವಾಲಿ ಹಾಗೂ ಕರ್ತವ್ಯ ವೀರಾರ್ಜುನ ಅಪಮಾನಕ್ಕೀಡ ಮಾಡಿದ್ದುದು. ವಾಲಿ ರಾವಣನನ್ನು ಎತ್ತಿಕೊಂಡು ಹೋಗಿ 10 ತಲೆಯ ವಿಚಿತ್ರ ಆಟದ ಪ್ರಾಣಿ ಎಂಬಂತೆ ತನ್ನ ಮಗ ಅಂಗದನಿಗೆ ತೋರಿಸಿದ್ದ. ಅಂಗದ ರಾವಣನನ್ನು 10 ತಲೆಯ ಆಟದ ಗೊಂಬೆಯಂತೆಯೇ ತಿಳಿದುಕೊಂಡಿದ್ದ. ಒಮ್ಮೆ ರಾವಣ ನರ್ಮದಾ ನದಿಯಲ್ಲಿ ತನ್ನ ರಾಣಿಯರೊಡನೆ ಜಲಕ್ರೀಡೆಯಲ್ಲಿ ನಿರತರಾಗಿದ್ದಾಗ ಕರ್ತವ್ಯ ವೀರಾರ್ಜುನ ಈತನನ್ನು ಬಂದಿಯಾಗಿ ಮಾಡಿಕೊಂಡು ಅವಮಾನ ಮಾಡಲು 7 ದಿನ ಸೆರೆಮನೆಗೆ ತಳ್ಳಿದ್ದ. ಹೀಗೆ ಅವಮಾನಿತನಾದ ರಾವಣ ಹೆಚ್ಚಿನ ಬಲ ಹಾಗೂ ವಿಶೇಷ ಶಕ್ತಿಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದ. ಈತನ ಸಹೋದರರಾದ ಕುಂಭಕರ್ಣ ಮತ್ತು ವಿಭೀಷಣರು ಕೂಡ ಈತನೊಂದಿಗೆ ಸೇರಿದ್ದರು. ದೇವರನ್ನು ಸುಪ್ರೀತಗೊಳಿಸಲು ಪ್ರಾರ್ಥಿಸಿದ್ದರು. ರಾವಣ ಬ್ರಹ್ಮನಿಂದ ಸುರ, ಅಸುರ, ಯಕ್ಷ, ಗಂಧರ್ವ ಅಥವಾ ನಾಗ ಇವರ್ಯಾರಿಂದಲೂ ತನಗೆ ಸಾವು ಬರಬಾರದು ಎಂದು ವಿಶೇಷ ವರ ಪಡೆದ. ಆದರೆ ತನ್ನ ಅಹಂಕಾರ ಹಾಗೂ ಅತಿಯಾದ ನಂಬಿಕೆಯಿಂದ ನರ ಮತ್ತು ವಾನರರನ್ನು ತನ್ನ ವರದಲ್ಲಿ ಸೇರಿಸುವುದು ಮರೆತುಬಿಟ್ಟ. ರಾವಣ ಕುಂಭಕರ್ಣ ಬೃಹತ್ ಗಾತ್ರದ ಶರೀರ ಹಾಗೂ ಅಪಾರವಾದ ಶಕ್ತಿ ಪಡೆದುಕೊಂಡೇ ಜನ್ಮ ತಳೆದಿದ್ದ. ಈ ಮೊದಲು ಈತನ ಅನಾಗರಿಕರ ವರ್ತನೆ ಯಾರಿಂದಲೂ ಸಹಿಸದಾದಂತಾಗಿತ್ತು. ಆದ್ದರಿಂದ ದೇವತೆಗಳು ಇವನಿನ್ಯಾವ ವರ ಕೇಳುತ್ತಾನೋ ಎಂದು ಭಯಭೀತರಾಗಿ
ಸರಸ್ವತಿ ಮಾತೆ, ವಾಗ್ದೇವಿ, ಬ್ರಹ್ಮನ ಅರ್ಧಾಂಗಿನಿ, ಜ್ಞಾನದೇವಿ ಎಂದೆಲ್ಲ ಹೆಸರಾದ ಈಕೆಯಲ್ಲಿ ಶರಣು ಹೋದರು. ಆಗ ಸರಸ್ವತಿ ಕುಂಭಕರ್ಣನ ನಾಲಿಗೆಯ ಮೇಲೆ ಕುಳಿತು ಅವನು ಮೊದಲು ತೀರ್ಮಾನಿಸಿದ್ದ ವರ ಕೇಳದಂತೆ ತಡೆದಳು. ಆಗ ಕುಂಭಕರ್ಣ ಹೆಚ್ಚಿನ ಶಕ್ತಿ ಬಲ ಕೇಳುವ ಬದಲು ಹೆಚ್ಚು ನಿದ್ರಿಸುವ ವರ ಬೇಡಿದ್ದ. ತನ್ನ ಸಹೋದರನ ವಿಚಿತ್ರ ಬೇಡಿಕೆಯಿಂದ ಆಶ್ಚರ್ಯಗೊಂಡು ರಾವಣ ಅವನ ವರವನ್ನು ಬದಲಾಯಿಸುವಂತೆ ಬ್ರಹ್ಮನನ್ನು ವಿನಂತಿಸಿದ್ದ. ಬ್ರಹ್ಮ ಕುಂಭಕರ್ಣನಿಗೆ ನೀಡಿದ ವರವನ್ನು ಬದಲಾಯಿಸಿ ಈತ 6 ತಿಂಗಳು ನಿದ್ರೆ ಮಾಡುತ್ತಾನೆ. ನಂತರ ಕೇವಲ 1 ದಿನ ಎಚ್ಚರವಿದ್ದು ಆಹಾರ ಸೇವಿಸಿ ಮತ್ತೆ 6 ತಿಂಗಳು ಮಲಗಿರುತ್ತಾನೆ. ಈತನನ್ನು ನಿದ್ರೆಯ ನಡುವೆ ಎಚ್ಚರಿಸಿದ್ದರೆ ಸಾಯುತ್ತಾನೆ ಎಂದು ಹೇಳಿದ. ವಿಭೀಷಣ ತನ್ನಲ್ಲಿರುವ ವಿಷ್ಣು ಭಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗಲಿ ಎಂದು ವರಬೇಡಿದ್ದ. ರಾವಣನಿಗೆ ಮೇಘನಾದನೆಂಬ ಮಗ. ಈತನಿಗೆ ಇಂದ್ರಜಿತ್ನೆಂದು ಹೆಸರು. ಈತ ಅತ್ಯಂತ ಪ್ರಬಲ ಅಸ್ತ್ರಗಳನ್ನು ಹೊಂದಿದ್ದನಲ್ಲದೆ ಮಾಯಾವಿ ವಿದ್ಯೆಯಲ್ಲಿ ನಿಪುಣನಾಗಿದ್ದ. ಈ ಸಮಯಕ್ಕಾಗಲೇ ಕರ್ತವ್ಯ ವೀರಾರ್ಜುನ ಹಾಗೂ ವನರಾಜರು ವಾಲಿ ಈ ಜಗತ್ತನ್ನು ಬಿಟ್ಟು ಹೋಗಿದ್ದರು. ರಾವಣನಿಗೆ ಎದುರಿಸಿ ನಿಲ್ಲುವ ಬಲಶಾಲಿಗಳ್ಯಾರೂ ಇರಲಿಲ್ಲ. ರಾವಣ ಈ ಸ್ಥಿತಿಯಲ್ಲಿ ಸದುಪಯೋಗ ಪಡೆದುಕೊಂಡು ಗ್ರಹ ದೇವತೆಗಳನ್ನು ತನ್ನ ಅರಮನೆಯ ಆಳುಗಳನ್ನಾಗಿ ಮಾಡಿಕೊಂಡ. ಸ್ವರ್ಗದ ಅಧಿಪತಿ ದೇವೇಂದ್ರನು ಸೇರಿದಂತೆ ಯಾರಿಗೂ ರಾವಣನ ಹಾವಳಿಯನ್ನು ನಿಯಂತ್ರಿಸಲಾಗಲಿಲ್ಲ. ತನ್ನ ಸಿಂಹಾಸನದಲ್ಲಿಯೇ ಕುಳಿತು 3 ಲೋಕಗಳನ್ನು ಆಳುತ್ತಾ ತನಗೆ ಬೇಕಾದುದನ್ನು ಪಡೆಯತೊಡಗಿದ್ದ. ದೇವೇಂದ್ರನ ಅಮರಾವತಿಗಿಂತಲೂ ರಾವಣನ ಶ್ರೀಲಂಕೆ ಎಲ್ಲ ರೀತಿಯಿಂದಲೂ ಹೆಚ್ಚು ವೈಭವೋಪೇತವಾಗಿತ್ತು. ಅಸುರ ಪ್ರಜೆಗಳೆಲ್ಲರೂ ತುಂಬ ಸುಖ ಸಂತೋಷದಿಂದಿದ್ದರು. ಅಲ್ಲಿ ದುಷ್ಟರೆಂದರೆ ರಾಜರಾದ ರಾವಣ ಮತ್ತು ಕುಂಭಕರ್ಣರಿಬ್ಬರೇ. ರಾಮನ ವನವಾಸ ಪ್ರಾರಂಭವಾಯಿತು. ರಾಮ, ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೊರಡುವ ತಯಾರಿ ಮಾಡಿಕೊಂಡ. ಆಗ ಭರತ ತನ್ನ ಹೆಂಡತಿ ಮನೆಗೆ ಹೋಗಿದ್ದ. ಮನೆಯವರ ದುಃಖ ಹಾಗೂ ಪ್ರತಿರೋಧದ ನಡುವೆಯೂ ರಾಮನ ವನವಾಸ ಪ್ರಾರಂಭವಾಯಿತು. ಅಯೋಧ್ಯೆಯಿಂದ ಉತ್ತರ ದಿಕ್ಕಿನ ಕಾಡಿನಲ್ಲಿ ವನವಾಸ ಪ್ರಾರಂಭಿಸಿದ್ದ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರೊಡನೆ ಭರತಖಂಡದ ಪೂರ್ವ ದಿಕ್ಕಿನ ಸಮುದ್ರ ತೀರಕ್ಕೆ ಬಂದ. ನಂತರ ವನವಾಸ ಮುಂದುವರಿಸುತ್ತಾ ಭರತಖಂಡದ ಪಶ್ಚಿಮ ಸಮುದ್ರ ತೀರಕ್ಕೆ ಬಂದ. ಅಲ್ಲಿಂದ ಮತ್ತೆ ಭರತಖಂಡದ ದಕ್ಷಿಣ ದಿಕ್ಕಿನಲ್ಲಿದ್ದ ಭಾರತೀಯ ಸಾಗರ ತೀರದ ಕಾಡಿಗೂ ಬಂದ. ಕೊನೆಗೆ ಶ್ರೀರಾಮ ಅಲ್ಲಿಂದ ಶ್ರೀಲಂಕೆಗೂ ಹೋದ. ರಾಜ ತನ್ನ ರಾಣಿಗೆ ಕೈಕೈಯಿಗೆ ನೀಡಿದ ವಚನವನ್ನು ಉಳಿಸಲು ಶ್ರೀರಾಮನ ತನ್ನ ಪತ್ನಿ ಹಾಗೂ ಸಹೋದರರೊಡನೆ ವನವಾಸ ಮುಂದುವರಿಸಿದ್ದ. ಇದೊಂದು ಐತಿಹಾಸಿಕ ಸಮಯ. ದುಃಖಪೂರಿತ ಆದರ್ಶದ ಪವಿತ್ರತೆಯನ್ನು ಸಾರುವ ಪ್ರಸಂಗವಾಗಿ ಪುರಾಣದಲ್ಲಿ ಅಚಳಿಯದೇ ಉಳಿಯಿತು. ಕಾಲ್ನಡಿಗೆಯಿಂದ ಅರಣ್ಯದಲ್ಲಿ ನಡೆಯುತ್ತಾ ದುಷ್ಟ ಹಾಗೂ ಶಿಷ್ಟ ಜೀವಿಗಳನ್ನು ಎದುರುಗೊಳ್ಳುತ್ತಾ 14 ವರ್ಷದ ವನವಾಸ ಮುಂದುವರಿಯಿತು. ಹೆಜ್ಜೆ ಹೆಜ್ಜೆಗೂ ವಾತಾವರಣದಲ್ಲಿ ಬದಲಾವಣೆ, ತಿನ್ನುವ ಆಹಾರದಲ್ಲಿ ಬದಲಾವಣೆ. ಹೀಗೆ ಮಹಾರಾಜನಾಗಿ ಸುಖದಿಂದ ಜೀವಿಸಬೇಕಾಗಿದ್ದ ಶ್ರೀರಾಮ, ಸೀತೆ, ಲಕ್ಷ್ಮಣರೊಂದಿಗೆ ಕಷ್ಟ ಸುಖ ಅನುಭವಿಸುತ್ತಾ ವನವಾಸ ಮಾಡತೊಡಗಿದ್ದ. ರಾಜನಾಗಬೇಕಾಗಿದ್ದ ಶ್ರೀರಾಮನಿಗೆ ವನವಾಸದಲ್ಲಿ ಹಲವಾರು ವಿಚಿತ್ರ ಅನುಭವಗಳಾದವು. ಆ ಅನುಭವಗಳೇ ಮುಂದೆ ರಾಮರಾಜ್ಯಕ್ಕೆ ಮಾರ್ಗದರ್ಶಿಯಾದವು.